Hello friends, welcome back to my YouTube channel. One more food recipe. ಮಕ್ಕಳಿಗೆ ಕೋಲ್ಡ್ ಆದಾಗ ಜ್ವರ ಬಂದಾಗ ಕೆಮ್ಮಿದ್ದಾಗ ಊಟ ಬಿಡೋದು ಸಹಜ ಆ್ಯಂಡ್ ಇದು ನಾರ್ಮಲ್ ಆಲ್ಸೋ. ಯಾವುದೇ ಪೇರೆಂಟ್ ದಯವಿಟ್ಟು ಭಯ ಪಡಬೇಡಿ, ಯಾಕೆ ನನ್ನ ಮಗು ಊಟನೇ ಮಾಡ್ತಿಲ್ಲ ಅಂತ. ಜ್ವರ ಕೋಲ್ಡ್ ಕಾಫ್ ಇದ್ದಾಗ ಮಕ್ಕಳು ಊಟ ಮಾಡೋದಿಲ್ಲ. ಆ ಟೈಮಲ್ಲಿ ಮಕ್ಕಳು ಊಟ ಮಾಡಬೇಕು ಅಂತಂದರೆ ಅವರ ನಾಲಿಗೆಗೆ ರುಚಿ ಸಿಗುವಂತಹ ಒಂದು ಫುಡ್ ರೆಸಿಪಿ ಯಾವುದು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ಪೆಪ್ಪರ್ ಗಾರ್ಲಿಕ್ ರೈಸ್. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಊಟ ಮಾಡದೇ ಇರುವಂತಹ ಮಕ್ಕಳು ಸ್ವಲ್ಪನಾರ ಟೇಸ್ಟ್ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್ ಮ್ಯಾಜಿಕ್ ಅಂತಲೇ ಏನಂತ ಹೇಳ್ಬೋದು ಅಂತಂದರೆ ಈ ಒಂದು ಪೆಪ್ಪರ್ ಗಾರ್ಲಿಕ್ ರೈಸ್ ಬ್ರೆಸ್ಟ್ ಫೀಡಿಂಗ್ ಮಾಮ್ ಸಹ ತಿಂದರೆ ಇದರಿಂದ ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ. ಸರ್ಪ್ರೈಸ್ ಅಲ್ಲ, ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ ಅಂದರೆ ಈ ರೆಸಿಪಿ ಯಾಕೆ ಟ್ರೈ ಮಾಡಬಾರ್ದು? ಎಲ್ಲ ಮಾಮೀಸು ಇದನ್ನು ಟ್ರೈ ಮಾಡ್ಬೋದು, ಮಕ್ಳಿಗೂ ಮಾಡ್ಕೊಡ್ಬೋದು. ಹೇಗೆ ಮಾಡೋದು? ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ 2 ಸ್ಪೂನ್ ತುಪ್ಪ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ, ಮೆಣಸಿನ ಪೌಡರು, ಕೊತ್ತಂಬರಿ ಸೊಪ್ಪು. ಇದನ್ನು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದು ಸಹ. ಮತ್ತು ಬಿಸಿ ಅನ್ನ, ಸ್ವಲ್ಪ ರುಚಿಗೆ ಉಪ್ಪು. ಇದರಲ್ಲಿ ನಾನು ಯೂಸ್ ಮಾಡಿರೋದು ಸಾಯಿಂದವ ಲವಣ ಅಂದರೆ ಪಿಂಕ್ ಸಾಲ್ಟ್. ಹೇಗೆ ಮಾಡೋದು? ಈ ಟೇಸ್ಟಿ ಹೆಲ್ದಿ ರೆಸಿಪಿನ ಮಕ್ಳಿಗೆ ಕೊಡೋದ್ರಿಂದ ಮಕ್ಕಳ ಕೋಲ್ಡ್ ಕಾಫ್ ಇರಬಹುದು, ಜ್ವರ ಸಹ ಬೇಗ ರಿಲೀಫ್ ಆಗುತ್ತೆ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಸಾಸಿವೆ ಹಾಕೋಬೇಕಾಗತ್ತೆ. ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಸಾಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಕರಿಬೇವು, ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕಾಗತ್ತೆ. ಇದನ್ನು ಕ್ಲೀನಾಗಿ ನಾವು ಸಾಟ್ ಮಾಡ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ನಾವು ಲೋ ಫ್ಲೇಮಲ್ಲೇ ಇದನ್ನು ನಾವು ಸಾಟ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ಮೇಲೆ ಹಸಿ ವಾಸನೆ ಹೋಗುವಷ್ಟು ನಾವು ಇದನ್ನು ಸಾಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಸಾಟ್ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಆ್ಯಂಡ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಕ್ಕಳ ಹೆಲ್ತ್ ಬೆನಿಫಿಟ್ಸ್ಗೆ ಜಾಸ್ತಿ ಇರುತ್ತೆ. ಬೆಳ್ಳುಳ್ಳಿ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗತ್ತೆ, ಮೆಣಸು ಹಾಕೋದ್ರಿಂದ ಕಾಫ್ ಕೋಲ್ಡ್ ಏನೂ ಆಗೋದಿಲ್ಲ, ಇದ್ರೂ ಕಡಿಮೆ ಆಗುತ್ತೆ. ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇಟ್ಸ್ ಅ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಕರಿಬೇವು ಮಕ್ಕಳ ಕೂದಲಿಗೆ ಒಳ್ಳೆಯದು. ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಸಹ ಯೂಸ್ ಮಾಡ್ತೀವಿ. ಅದರಿಂದ ಮಕ್ಕಳ ಒಂದು ರಕ್ತ ಚೆನ್ನಾಗಿ ಡೆವಲಪ್ ಆಗುತ್ತೆ, ಅಂತಂದರೆ ಹಿಮೋಗ್ಲೋಬಿನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದನ್ನು ಚೆನ್ನಾಗಿ ಸಾಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಇದು ರೋಸ್ಟ್ ಆಗಿರಬೇಕು. ಬೆಳ್ಳುಳ್ಳಿ, ಕಡಲೆಬೇಳೆ, ಸಾಸಿವೆ ಇರ್ಬೋದು, ಉದ್ದಿನಬೇಳೆ ಇರ್ಬೋದು, ಈರುಳ್ಳಿ ಎಲ್ಲನೂ ಈ ರೀತಿ ರೋಸ್ಟ್ ಆದಮೇಲೆ ನಾವು ಇದಕ್ಕೆ 1 ಬೌಲಷ್ಟು ಬಿಸಿ ಅನ್ನ ಹಾಕ್ಕೋಬೇಕಾಗತ್ತೆ. ಅಂದರೆ ಬಿಸಿ ಅನ್ನ ಸ್ವಲ್ಪ ಆರಿರೋದು. ಬಿಸಿ ಅನ್ನ ಹಾಕ್ಕೊಂಡ್ಮೇಲೆ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅನ್ನದ ಕ್ವಾಂಟಿಟಿ, ರೈಸ್ ಕ್ವಾಂಟಿಟಿನ ನಾವು ಮಕ್ಕಳು ಎಷ್ಟು ತಿಂತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇದನ್ನು ನಾವು 9 ತಿಂಗಳಿಂದ ಮಕ್ಕಳಿಗೆ ಕೊಡೋದಕ್ಕೆ ಶುರು ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಖಾರ ಅಂದರೆ ಚಿಲ್ಲಿ ಪೌಡರ್ ಇರ್ಬೋದು, ಒಣ ಮೆಣಸಿನ್ಕಾಯಿ ಇರ್ಬೋದು ಅಥವಾ ಹಸಿ ಮೆಣಸಿನ್ಕಾಯಿ ಹಾಕ್ತಿಲ್ಲ, ಪೆಪ್ಪರೇ ಸಾಕು ಮಕ್ಕಳಿಗೆ. ಆ್ಯಂಡ್ ಕ್ವಾಂಟಿಟಿನ ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೋಬೋದು. 5 ವರ್ಷ 6 ವರ್ಷದ ಮಕ್ಳಿಗೂ ಸಹ ಇದನ್ನು ಮಾಡ್ಕೋಬೋದು. ಆ್ಯಂಡ್ ಬಾಣಂತಿಯರಿಗೆ ಇದು ತುಂಬ ಒಳ್ಳೆಯದು. ಇದಕ್ಕೆ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ. ಉಪ್ಪು ಹಾಕಿದ ಮೇಲೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಐಟಮ್ಮು ಇದರಲ್ಲಿ ಇರೋದ್ರಿಂದ ಮಕ್ಕಳಿಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬರೋದು ಮೆಣಸಿನ ಪುಡಿ. ಮೆಣಸಿನ ಪುಡಿನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಮೆಣಸಿನ ಪುಡಿ ಎಷ್ಟು ತೊಗೋಬೇಕು ಅಂತಂದರೆ 3 to 4 ಪಿಂಚ್ ಸಾಕು ಮಕ್ಕಳಿಗೆ. ಇದು ಖಾರ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಆ್ಯಂಡ್ ಇದಾದಮೇಲೆ ಲಾಸ್ಟ್ ಇಂಗ್ರೀಡಿಯೆಂಟ್ ಅಂತಂದರೆ ಕೊತ್ತಂಬರಿ ಸೊಪ್ಪು. ಇದನ್ನು ಹಾಕೋದ್ರಿಂದ ಮಕ್ಕಳಿಗೆ ಹಿಮೋಗ್ಲೋಬಿನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಕೆಲವರು ರಕ್ತಹೀನತೆ ಮಕ್ಕಳಿಗಿದೆ ಅಂತ ಹೇಳ್ತಾರಲ್ಲ, ಸೊ ಅವರು ಕೊತ್ತಂಬರಿ ಸೊಪ್ಪನ್ನ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ರಕ್ತದ ಪ್ರಾಬ್ಲಮ್ ಆಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ನಾವು ಸರ್ವ್ ಮಾಡ್ಬೋದು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಮ್ಯಾಜಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಕೋಲ್ಡ್ ಕಾಫ್ ಎಲ್ಲನೂ ರಿಲೀಫ್ ಆಗುತ್ತೆ. ಮಕ್ಕಳಿಗೆ ಜ್ವರ ಬಂದಾಗ ಟೇಸ್ಟ್ ಹೋಗಿಬಿಡುತ್ತೆ ಅಲ್ಲ ನಾಲ್ಗೆದು, ಅದು ಸಹ ವಾಪಸ್ ಬರುತ್ತೆ. ಇಟ್ಸ್ ಎ ಹೆಲ್ದಿ ರೆಸಿಪಿ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್.